ನಮಸ್ಕಾರ ಎಲ್ಲರಿಗೂ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಇನ್ನೊಂದು ಎಕ್ಸಾಂಪಲ್ ಅಂದರೆ ಕೋಡಿಂಗ್ ಲ್ಯಾಂಗ್ವೇಜ್ನ ಯೂಸ್ ಮಾಡಲಿಕ್ಕೆ ಯಾವ ರೀತಿಯಾದಂಥ ಟೆಕ್ನಿಕ್ಕನ್ನು ಯೂಸ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ತೇನೆ. ಸೊ ಇಲ್ಲಿ ಎಕ್ಸಾಂಪಲ್ಸ್ಗಳನ್ನ ಕೊಟ್ಟಿದ್ದಾರೆ ಕೆಲವೊಂದು. ಸೊ ಅದರ ಪ್ರಕಾರ ಇಫ್ EAT ಈಸ್ 26, ZEAL ಈಸ್ 44 ಆ್ಯಂಡ್ AROMA ಈಸ್ 48. ಸೊ ಲೈಕ್ ದಿಸ್, how is helmet HELMET written in the same language? ಅಂದರೆ ಅದೇ ರೀತಿಯಾದಂಥ ಲ್ಯಾಂಗ್ವೇಜಲ್ಲಿ ಹೆಲ್ಮೆಟ್ನ ಹೇಗೆ ಬರಿಬಹುದು. ಸೊ ನಾವು ನೋಡೋಣ, ಎಕ್ಸಾಂಪಲ್ ಚೆಕ್ ಮಾಡೋಣ. ಸೊ EAT. ಓಕೆ, ಸೊ ನಾವು ಪ್ರೀವಿಯಸ್ ಎಕ್ಸಾಂಪಲಲ್ಲಿ ಈಚ್ ಲೆಟರ್ಗೆ ಅಸೆಂಡಿಂಗ್ ಆರ್ಡ್ರಲ್ಲಿ ನಾವು ನಂಬರ್ಸ್ಗಳನ್ನ ಕೊಟ್ಕೊಂಡು ಹೋಗಿ ನಾವೇನು ಮಾಡಿದ್ವಿ, ಕೋಡ್ನ ಜನರೇಟ್ ಮಾಡಿದ್ವಿ. ಸೊ ಅದೇ ರೀತಿ ನಂಬರ್ಗಳನ್ನ ನಾನು ಕೊಟ್ಕೊಳ್ಳೋಣ. So let us check. So E means 5 plus A means 1 plus T means 20. So ನಾವು ನೋಡೋಣ. ಸೊ ಈ ರೀತಿಯಾಗಿ ಕೊಟ್ಟಿದ್ದಾರೆ. ಸೊ ಅದನ್ನು ನಾವು ಆ್ಯಡ್ ಮಾಡೋಣ, ನೋಡೋಣ ಎಷ್ಟು ಬರುತ್ತೆ ಅಂತಂದೇಳಿ. ಸೊ ಆ್ಯಡ್ ಮಾಡಿದ್ರೆ ನಮಗೇನು ಬರುತ್ತೆ, 26 ಬರುತ್ತೆ. ಸೊ ಇಲ್ಲಿ E stands for 5, 1, 20. So this is not a code. So they have given 26. When we adding all these three, we will get the 26. So let us check ZEAL also. ZEAL. Okay. So Z means 26, E means 5, A means 1, L means 12. Okay. When we are adding all this, 26 plus 5 plus 1 plus 12. So we will get a 44. Okay, then this is also satisfied. This is also satisfied. Let us check AROMA. AROMA. Okay, so like this, A means 1, R means 18, O means 15, M means 13, A means 1. So this is not a code. Then when we are adding, so 1 plus 18 plus 15 plus 13 plus 1, it will be 1 plus 18, 19, 19 plus 15, 34, 34 plus 13, 47, 47 plus 1, 48. Then it is also satisfied. Like this, we have to create a code for this. HELMET. Okay, H. So how much? 8. E means 5. L means 12. M means 13. E means 5. T means 20. Okay, we have to add all these numbers. So 8 plus 5 plus 12 plus 13 plus 5 plus 20. Okay, when we are adding all together, we will get the value of 63. Okay, we will get the value of 63. Okay, then answer is 63. Okay, so like this, they may use any techniques. So all we have discussed, no. So ನಾನು ಯಾವ್ದು ಎಕ್ಸಾಂಪಲ್ಸ್ಗಳನ್ನ ಟೆಕ್ನಿಕ್ಗಳನ್ನ ನಾನು ಏನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಈ ಒಂದು ಸೀರೀಸಲ್ಲಿ, ಅಂದರೆ ಕೋಡಿಂಗ್ ಅನ್ನೋ ಒಂದು ಸೀರೀಸಲ್ಲಿ ನಾನು ಏನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಈ ರೀತಿಯಾದಂಥ ಎಕ್ಸಾಂಪಲ್ಸ್ಗಳನ್ನ ಅವ್ರು ಏನು ಮಾಡ್ತಾರೆ, ಯೂಸ್ ಮಾಡಿಕೊಂಡು ಕೋಡಿಂಗ್ ಲ್ಯಾಂಗ್ವೇಜನ್ನು, ಕೋಡ್ಗಳನ್ನು ಜನರೇಟ್ ಮಾಡ್ಕೊಂಡು ಏನು ಮಾಡ್ತಾರೆ, ಕಮ್ಯುನಿಕೇಷನನ್ನು ಮಾಡ್ತಾರೆ. ಸೊ ದೀಸ್ ಆರ್ ದ ಎಕ್ಸಾಂಪಲ್ಸ್ ಫಾರ್ ದೀಸ್ ಕೋಡಿಂಗ್ ಲ್ಯಾಂಗ್ವೇಜಸ್. ಓಕೆ, ಥ್ಯಾಂಕ್ ಯು. ಸೊ ಮುಂದಿನ ವಿಡಿಯೋದಲ್ಲಿ ನಾನು ಈ ಕೋಡಿಂಗ್ ಬಗ್ಗೆ ನಾನು ಏನು ಮಾಡ್ತೀನಿ, ಎಕ್ಸ್ಪ್ಲೈನ್ ಅನ್ನು ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.